ಕೋರಿ ಸಾಹೇಬ್ರು ಜಬರ್ದಸ್ತ್ ಆಗಿ ಒಂದು ಡ್ಯಾನ್ಸ್ ಮಾಡ್ರ. ಆ ಡ್ಯಾನ್ಸ್ ನಿಮಗೆ ತೋರಿಸ್ತೀನಿ ಬನ್ನಿ. ಹಾ ಪ್ಲೇಸ್ ಹಂಗ ಸೂಪರ್ ಸೂಪರ್ ಸೂಪರ್. ನೋಡು ಲೈಫ್ ಕ್ರೇಜಿ, ಊರಿಗೆ ಊರೇ ಬೀಳಲಿ ಮೇಲೆ ಧೈರ್ಯ ಇದ್ರೆ ಈಸಿ. ಏನ್ ಸ್ಟೆಪ್ ರೀ ಕೋರಿ ಸಾಹೇಬ್ರೆ. ಏನ್ರಿಪಾ ಕೋರಿ ಸಾಹೇಬ್ರ, ಎಲ್ಲಿಂದ ಬಂದ್ರಿ ನಿಮಗೆ ಇಷ್ಟು ಎನರ್ಜಿ? ಹೋಲ್ ಬಿಡ್ರಿಪಾ, ಒಟ್ನಲ್ಲಿ ಫುಲ್ ಖುಷಿಯಲ್ಲಿದ್ರಿ ನೀವು. ಎಂಜಾಯ್ ಮಾಡಿ ಎಂಜಾಯ್ ಮಾಡಿ. ಏನ್ರಿಪಾ ಅಶೋಕ್ ಅವ್ರೆ, ಏನ್ರಿ ಇದು? ಅಲ್ರಿಪಾ, ನಮ್ ಜನರಿಗೆ ಹೊಡೆತದ ಮೇಲೆ ಹೊಡೆತ ಕೊಡಾಕತ್ತೈತಿಲ್ರಿ ಸರ್ಕಾರ. ಒಂದ್ ಕಡೆ ಈ ಕರೆಂಟ್ ಕಟ್, ಮತ್ತೊಂದ್ ಕಡೆ ಬಸ್ ರೇಟ್ ಹೆಚ್ಚ್, ಮತ್ತೊಂದ್ ಕಡೆ ಟೂಲ್ ರೇಟ್ ಹೆಚ್ಚ್, ಮತ್ತೊಂದ್ ಕಡೆ ಈ ಸುಪ್ರೀಂ ಕೋರ್ಟ್ ನಮ್ ಕನ್ನಡ ಮಾಧ್ಯಮಕ್ಕೆ ಬೆಲೆನೇ ಇಲ್ಲ ಅಂತ. ಏನ್ರಿ ಇದು? ಏನ್ ಮಾಡಾಕತ್ತೈತ್ರಿ ನಮ್ ಸರ್ಕಾರ? ಯಾವ ಮಾರ್ಗದಲ್ಲಿ ಹೊಂಟೈತ್ರಿಪಾ ಈ ಸರ್ಕಾರ? ನ್ಯಾಯಯುತ ಮಾರ್ಗದಲ್ಲಿ ಹೋಗ್ತಾ ಇದೀನಿ ಅಂತ ಇವ್ರಿಗೆ ಧೈರ್ಯ ಇದ್ದಿದ್ರೆ ಚುನಾವಣೆಗೆ ಮುಂಚೆನೇ ಹೇಳ್ಬೇಕಾಯ್ತು. ಏನ್ ಹೇಳ್ಬೇಕಿತ್ರಿ ಅವರು? ನಾವು ಟೋಲ್ ಬೆಲೆ ಏರಿಕೆ ಮಾಡ್ತಾ ಇದೀರಿ, ಬಸ್ ದರ ಏರಿಕೆ ಮಾಡ್ತಾ ಇದೀರಿ, ನಾವು ಪವರ್ ಕಟ್ ಮಾಡ್ತೀರಿ, ನಾವು ಆಯ್ತ್ರಿಪಾ ವಾಟರ್ ಸಪ್ಲೈ ಬೋರ್ಡ್ ಇಂದ ನೀರಿನ ದರ ಏರಿಕೆ ಮಾಡ್ತೀರಿ ಅಂತ ಹೇಳ್ಬೇಕಾಯ್ತು. ಹೇಳ್ಬೇಕತ್ತವ್ರು ಹೇಳಿಲ್ಲ. ಈಗ ನೀವ್ ಅವ್ರಿಗೆ ಏನ್ ಹೇಳ್ತೀರಿ? ಹೇಡಿಗಳ ಈ ಕೆಲಸ ಮಾಡೋದು. ರಿಪೀಟ್ ಪ್ಲೀಸ್. ಹೇಡಿಗಳ ಈ ಕೆಲಸ ಮಾಡೋದು. ನಾಚಿಕೆ ಆಗ್ಬೇಕು ಅವ್ರಿಗೆ. ಬಾಯ್ ನೋಡ್ರಿಪ್ಪ, ನೀವು ಹೇಳಿಗಳಂತ ಅಶೋಕಪ್ಪ ಹೇಳಾಕತ್ತಾರಂಗ. ಆ ವಿಚಾರ ಇರ್ಲಿ, ಅದ ಆಮೇಲೆ ಬರ್ತಾನೆ ಬೈಟಾಕಿ ಕುಂತ ಮಾತಾಡೋಣಂತ. ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನ್ರಿಪ್ಪ ಅಂದ್ರ, ನಿಮ್ PM ಈ ಚಿದಂಬರ ಅವ್ರು ಆಗ್ತಾರಂತೆ, ಹೌದಾ? ಇನ್ನು ನಮ್ಗೆ ಎಲೆಕ್ಷನ್ ಬಂದಿಲ್ಲ, ಈಗಾಗಲೇ ಚಿದಂಬರಂ ಮತ್ತೆ ಅದಂತೆ ಮೊದ್ಲು ಕೌಂಟಿಂಗ್ ಆಗಲಿ ಮುಡ್ಲಿತ್ತು. ಅಲ್ರಿ, ಯಾರೋ ಹಂಗ ಹೇಳಿದ್ರಿಪ್ಪ, ಅದಕ್ಕೆ ನಾ ಕೇಳಿದೆ. ನೀವು ಯಾಕೆ ಇವೆಲ್ಲ ಕೇಳ್ತೀರಿ? ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ಹಂಗ ಯಾಕೆ ಸಿಟ್ಟಾಕಿರಿ ನೀವು? ಏನೋ ಗಾಳಿ ಸುದ್ದಿ ಬಂತ್ರಿಪ್ಪ ಅಂತ ಚರ್ಚೆ ಏನಾದ್ರೂ ನಡೆದಿದ್ರೆ ಐತೇನ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ಅಷ್ಟೇ. ಆ ತರದ್ದು ಇನ್ನು ಚರ್ಚೆನೂ ಇಲ್ಲ, ಪ್ರಸ್ತಾವನೂ ಇಲ್ಲ. ಇಷ್ಟ ಹೇಳಿದ್ರೆ ಆಯ್ತ್ರಿಪ್ಪ, ಮ್ಯಾಟರ್ ಕ್ಲೋಸ್. ಹಂಗ ಇನ್ನೊಂದ್ ಮ್ಯಾಟರ್ ರೀಪ, ಸ್ಮೈಲ್ ಗೌಡ್ರು ನಿಮ್ ಮೇಲೆ ಏನೋ ಅಲಿಗೇಷನ್ ಹಾಕ್ಯಾರಂತೆ, ಹೌದಾ? ಅವನು ರಾಜಕೀಯದಿಂದ ನಿವೃತ್ತಿ ಆಗ್ಬೇಕು, ನಾನು ರಾಜಕೀಯದಿಂದ ನಿವೃತ್ತಿ ಆಗೋದು. ಅಲಾ ಇವ್ರ ಅಲಿಗೇಷನ್ ಬಗ್ಗೆ ಮಾತಾಡ್ರಿ ಅಂತಂದ್ರೆ ನಿವೃತ್ತಿ ಬಗ್ಗೆ ಮಾತಾಡ್ತಿರಲ್ರಿಪ್ಪ. ಜನ ಸಾರ್ವಜನಿಕರು ಏನ್ ತೀರ್ಮಾನ ಕೊಡ್ತಾರೆ ಅದಕ್ಕೆ ಭದ್ರ ಆಗ್ಬೇಕು, ಅವ್ರು ಒಪ್ಕೋತಾರ ಕೇಳಿ. ಓ ಹಿಂಗ ಮತ್ತ ಪ್ರೂವ್ ಮಾಡ್ಬೇಕು ಅಲಿಗೇಷನ್ಸ್. ನಿಮ್ ಕಂಡೀಷನ್ಸ್ ಆಯ್ತಾ? ಇನ್ನು ಏನಾದ್ರ ಐತೆ? ಬರೀ ಬಾಯಿನಲ್ಲಿ ಹೇಳ್ಬಿಟ್ಟು ಹೇ ಅನ್ಬಿಟ್ಟು ಹೋಗಕ್ಕಾಗಲ್ಲ, ಹೇ ಅನ್ಬಿಟ್ಟು ಹೋಗಕ್ಕಾಗಲ್ಲ, ಹೇ ಅನ್ಬಿಟ್ಟು ಹೋಗಕ್ಕಾಗಲ್ಲ. ಹಿಂಗ ಹೌದಾ? ಇನ್ನೊಂದು ಕೇಳ್ತೇನೆ ನಿಮಗೆ, ಅವ್ರ ಅಲಿಗೇಷನ್ ಮಾಡಿದ್ದು ರೈಟ್ ಇಲ್ಲ ಅಂತ ಹೇಳ್ತೀರ ನೀವು? ನೋ, ಮೈ ಪಾಯಿಂಟ್ ಈಸ್, ಒಂದು ಅಲಿಗೇಷನ್ ಮಾಡ್ಬೇಕಾದ್ರೆ ಈಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ವಿತ್ ಆಲ್ ರೆಸ್ಪಾನ್ಸಿಬಿಲಿಟೀಸ್ ಮಾಡ್ಬೇಕು ಅವನು ಅಲಿಗೇಷನ್. ಓ ಹಿಂಗ ಇಲ್ಲ, ಪ್ರೂವ್ ಮಾಡಕ್ ಹೇಳ್ರಿ ಮೊದಲು ಅವ್ರಿಗೆ. ಆಯ್ತಾಯ್ತ್ರಿಪ್ಪ, ಇವತ್ತು ಹೆಂಗೋ ನಾ ಮಂಗಳೂರಿಗೆ ಹೊಂಟೇನೆ, ಅಲ್ಲೇ ಏನಾದ್ರೂ ಗೌಡ್ರು ಸಿಕ್ಕರೆ ಮೀಟ್ ಆಗಿ ಈ ಮ್ಯಾಟ್ರ್ ಎಲ್ಲ ಹೇಳ್ತೇನೆ. ಹೌದಾ? ಇನ್ನೊಂದು ವಿಚಾರ ಗೊತ್ತಾಯ್ತಾ ನಿಮ್ಗೆ? ಸುಪ್ರೀಂ ಕೋರ್ಟ್ ಏನ್ರಿಪ್ಪ ಎಂತ ತೀರ್ಪು ಕೊಟ್ಬಿಟ್ರಿಪ್ಪ ನಮ್ ಕನ್ನಡಕ್ಕೆ. ನಮ್ ಕನ್ನಡಕ್ ಮಾಧ್ಯಮಕ್ಕೆ ಬೆಲೆನೇ ಇಲ್ದಂಗ ಆಯ್ತಿಲ್ರಿಪ್ಪ. ಈಗ ನನಗೆ ಈಗ ತಾನೇ ಗೊತ್ತಾಯ್ತು ಸುಪ್ರೀಂ ಕೋರ್ಟ್ನವರು ಒಂದು ಆದೇಶ ಮಾಡಿದ್ದಾರೆ ಅಂತ ಹೇಳಿ. ಓಹೋ, ಆ ಮ್ಯಾಟ್ರ್ ನಿಮ್ ಕಿವಿಗೆ ಈಗ ಬಿದ್ದೈತಿ. ಹಂಗಿದ್ರೆ ಅದ್ರ ಡೀಟೇಲ್ ಏನು ಸಿಕ್ಕಿಲ್ಲ ನಿಮ್ಗೆ ಇನ್ನು? ಅದು ನಾವು ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ, ಆ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡು ಆಮೇಲೆ ಮಾತಾಡ್ತೀವಿ, ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ. ಆಯ್ತು ಬಿಡ್ರಿ, ಗೊತ್ತಾಯ್ತು. ಅದ್ರ ಡೀಟೇಲ್ ತಗೊಳ್ಳೋವರೆಗೂ ನೀವೇನು ಮಾತಾಡಂಗಿಲ್ಲ, ಹೌದಲ್ಲ? ಅದ್ರ ಮೇಲೆ ನಾನು ಈಗ ಕಾಮೆಂಟ್ ಮಾಡಕ್ ಬರಲ್ಲ, ಗೊತ್ತಾಯ್ತಾ? ಅದನ್ನ ನಾವು ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತೀನಿ, ಆರ್ಡರ್ಸ್ ಕಾಪಿ ತಗೊಂಡು. ಆಯ್ತ್ರಿಪ್ಪ, ಅದೇನ್ ಮಾಡ್ಬೇಕು ಅನ್ಕೊಂಡಿರೋ ಅದನ್ನೆಲ್ಲ ನೀವು CM ಇರೋದ್ರಾಗ ಮಾಡಿ ಮುಗಿಸ್ರಿ. ಇಷ್ಟ ನನ್ನ ಕಳಕಳಿ. ಆಯ್ತು ನೋಡ್ರಿಪ್ಪ, CM ಜೊತೆ ಇವತ್ತಿಷ್ಟೆಲ್ಲ ಮಾತುಕತೆ ಆಯ್ತು. ಇವತ್ತಿಗೆ ಇಷ್ಟ ಸಾಕೆ, ನಂಗೆ ಟೈಮ್ ಇಲ್ಲ. ಮತ್ತೆ ನಾಳೆ ಸಿಗ್ತೀನಿ, ಬರ್ತೀನಿ. ಬೈ ಬೈ.